ಸಾಮಾನ್ಯವಾಗಿ ಒಬ್ಬರು ಮಿನಿಸ್ಟರ್ ಅಥವಾ MLA ಅಂತ ಹೇಳಿದಾಗ ಅವ್ರ ಮನೆಗೆ ಬಂದಾಗ ಅವ್ರ ಮನೆ ಹೊರಗಡೆ ಒಂದಷ್ಟು ಜನ ನಿಂತ್ಕೊಂಡಿರ್ತಾರೆ, ಬೇಡಿಕೆಗಳನ್ನು ಅಥವಾ ತಮಗೇನೋ ಹೇಳ್ಕೊಳ್ಳೋದಿರುತ್ತೆ ಅದೆಲ್ಲದಕ್ಕೆ. ಆದರೆ ಹೈದರಾಬಾದಲ್ಲಿ ಉದ್ಯಮಿ ಆಗಿರುವಂಥ ಒಬ್ಬರು ತನ್ನ ಹುಟ್ಟೂರಿನ ಮನೆಗೆ ಬಂದಾಗ ಅವ್ರ ಮನೆಯಲ್ಲೂ ಕೂಡ 10 ಜನ ಅವ್ರಿಗೋಸ್ಕರ ಕಾಯ್ತಾರೆ, ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾರೆ. ಬಂದವರನ್ನು ಬರಿಗೈಯಲ್ಲಿ ಯಾವತ್ತೂ ಕಳಿಸದೇ ಇರೋವಂಥ ಹೃದಯವಂತ ಉದ್ಯಮಿಗಳು ನಮ್ಮ ಬೈಂದೂರು ಉತ್ಸವ ಹೈದರಾಬಾದ್ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಶ್ರೀ ಕೃಷ್ಣಮೂರ್ತಿ ಮಂಜರು. ದಯಮಾಡಿ ವೇದಿಕೆ ಎದುರುಭಾಗದ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೌರವಾಧ್ಯಕ್ಷರು ಉತ್ಸವ ಸಮಿತಿ ಹೈದರಾಬಾದ್ ಶ್ರೀ ಕೃಷ್ಣಮೂರ್ತಿ ಮಂಜರಿಗೆ ಈ ವೇದಿಕೆಯಲ್ಲಿ ಗೌರವಪೂರ್ವಕವಾದಂಥ ಅಭಿವಂದನೆಯನ್ನು ಸಲ್ಲಿಸುವಂಥ ಸಮಯ. ಹೈದರಾಬಾದ್ನಲ್ಲಿ ಹೋಟೆಲ್ ಉದ್ಯಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟವರು ಮಾತ್ರ ಅಲ್ಲ, ಬಂದ ಆದಾಯದಲ್ಲಿ ಒಂದಷ್ಟನ್ನು ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ತನ್ನ ಕೈಯಿಂದ ಹಣವನ್ನು ಸಹಾಯವನ್ನು ಮಾಡ್ತಾ ಅದೆಷ್ಟೋ ಜನ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಒಂದು ಆಶಾಕಿರಣ ಮನಸ್ಸಲ್ಲಿರುತ್ತೆ. ಅವ್ರ ಹತ್ರ ಹೋದಾಗ ನಮಗೆ ಸಪೋರ್ಟನ್ನು ಮಾಡ್ತಾರೆ ಅನ್ನೋವಂಥದ್ದು. ಅಂಥ ಹೃದಯವಂತ ಉದ್ಯಮಿಗಳು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಣ್ಣಿನ ಮಗ. ಈ ಬೈಂದೂರು ಉತ್ಸವದ ರೂವಾರಿಗಳ ಹಿಂದೆ ನಿಂತು ಸಪೋರ್ಟನ್ನು ಮಾಡ್ತಾ ಇರುವಂಥ ಶ್ರೀ ಕೃಷ್ಣಮೂರ್ತಿ ಮಂಜರಿಗೆ ಬೈಂದೂರು ಉತ್ಸವ 2026 ಪರವಾಗಿ ಗೌರವದ ಅಭಿವಂದನೆಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಸಹಾಯ ಹೀಗೆ ಇರಲಿ, ಇನ್ನಷ್ಟು ಸಹಾಯ ಹಸ್ತವನ್ನು ಚಾಚುವ ಶಕ್ತಿಯನ್ನು ಆ ಭಗವಂತ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ, ಕೊಲ್ಲೂರಿನ ಆದಿದೇವಿ ಜಗನ್ಮಾತೆ ತಾಯಿ ಮೂಕಾಂಬಿಕೆ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಶ್ರೀ ಕೃಷ್ಣಮೂರ್ತಿ ಮಂಜರಿಗೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಈ ವೇದಿಕೆಯಲ್ಲಿ. ಬೈಂದೂರು ಉತ್ಸವದ ಆಗಮಿಸಿದ ಪ್ರತಿಯೊಬ್ಬರಿಗೂ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ನಮ್ಮ ರಿಷಬ್ ಶೆಟ್ರು ಈಗ ಹೇಳಿದರು ನಮ್ಮದು ನಿಮ್ಮದು ಒಂದೇ ರಸ್ತೆ ಅಂತ. ಹಾಗಾಗಿ ನಾವು ಒಂದೇ ರಸ್ತೆಯಲ್ಲಿದ್ದೇವೆ. ಅವರ ರೂಟ್ ಬೇರು, ನಮ್ಮ ರೂಟ್ ಬೇರು. ಆದರೆ ಈ ಹೊಟ್ಟೆಯನ್ನು ಒಂದು ಚೀಲವನ್ನು ಹಿಡ್ಕೊಂಡು ಮಾತ್ರ ಅವರು ಬೆಂಗಳೂರಿಗೆ ಹೋದರು, ನಾನು ಹೈದರಾಬಾದಿಗೆ ಹೋಗಿದ್ದೇನೆ. ಹಾಗೆ ವೇದಿಕೆ ಮೇಲೆ ನಮ್ಮ ಬೈಂದೂರು ಶಾಸಕರು ಅವರು 3 ತಿಂಗಳಿಂದ ಕಷ್ಟಪಡ್ತಾ ಇದ್ದಾರೆ. ಈ ಬೈಂದೂರು ಉತ್ಸವವನ್ನು ನಾವು ಸಕ್ಸಸ್ ಮಾಡಬೇಕು. ಆವಾಗ ಮಂಜರೆ ಯಾವತ್ತು ಬರ್ತೀರಿ, ಏನು ಎಂಥದ್ದು, ಇದನ್ನು ಸ್ವಲ್ಪ ಎಲ್ಲರನ್ನೂ ವಿಚಾರಿಸ್ತಾ, ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಯಾರನ್ನು ಒಬ್ಬರನ್ನ ಬಿಟ್ಟರೆ 100ರಲ್ಲಿ ಒಬ್ಬರನ್ನ ಬಿಟ್ಟರೆ ಆ ವ್ಯಕ್ತಿ ಅವರನ್ನು ತಗೊಳ್ತಾರೆ. ಯಾಕಂತ ಹೇಳಿದರೆ 99 ಜನ ಕರೆದಿದ್ದಾರೆ, ಇವರು ಮರ್ತೋಗಿದ್ದಾರೆ. ಅದರಲ್ಲೂ ಯಾರು ಒಂದು ಸ್ನೇಹಿತರು ಅಥವಾ ಮನೆಯವರು ಅಥವಾ ಕುಟುಂಬದವರು ಇಂಥವ್ರು ನಾವು ಮರ್ತೋಗ್ತೇವೆ. ಅಂಥವ್ರನ್ನ ಕರೀದಿದ್ದಾಗ ನಮ್ಮವ್ರು ಮಾಡ್ತಾ ಇದ್ದಾನೆ ಅಂಥೇಳಿ ಅವರು ಸಹಕಾರ ಮಾಡೋದಿಲ್ಲ. ಎಲ್ಲೂ ಚುಚ್ಚಬೇಕು ಅಲ್ಲಿ ಚುಚ್ಚಿಯೇ ಚುತ್ತಾರೆ. ಅಂಥ ಒಂದು ಬಿಡುವಿಲ್ಲದ ಸಮಯದಲ್ಲೂ ಇವತ್ತು ನಮಗೆ ಈ ಒಂದು ಬೈಂದೂರು ಉತ್ಸವ ಯಶಸ್ವಿಯಾಗಲಿಕ್ಕೆ ನಮ್ಮ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು, ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಬೈಂದೂರು ಉತ್ಸವ ಹೇಗಾಗಿದೆ ಅಂದರೆ ಆಕಾಶಕ್ಕೆ ಆಕಾಶವೇ ಸಾಟಿಯಂತೆ, ಸಮುದ್ರಕ್ಕೆ ಸಮುದ್ರವೇ ಸಾಟಿಯಂತೆ. ಹಾಗೆ ಈ ಬೈಂದೂರು ಉತ್ಸವಕ್ಕೆ ಬೈಂದೂರು ಉತ್ಸವವೇ ಸಾಟಿ, ಬೇರೆ ಯಾವುದಿನ್ನೂ ನಾವು ಅದಕ್ಕೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ನಾವು ಯಾವತ್ತೂ ಗ್ರಾಮೋತ್ಸವ ಎಲ್ಲೂ ನೋಡಲಿಲ್ಲ. ಗ್ರಾಮೋತ್ಸವ ಇವತ್ತು ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದು ಗುರುರಾಜ್ ಗಂಟಿಹೊಳಿ ಅವರಿಂದ. ಅಂಥ ಒಂದು ಗ್ರಾಮೋತ್ಸವ ಇವತ್ತು ಈ ಬೈಂದೂರು ಉತ್ಸವಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಅವರಿಗೆ ಅವರ ಎಲ್ಲ ಟೀಮ್ ಅವರಿದ್ದಾರೆ. ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. 5 ಬೆರಳು ಸೇರಿದರೆ ಮಾತ್ರ ಆಗುತ್ತೆ. ಹಾಗೆ ಅವರ ಹುಕುಮ್ ಇರ್ಬೋದು ಅಥವಾ ಅವರ ಆಜ್ಞೆ ಇರ್ಬೋದೇ ಪ್ರಕಾರ ಎಲ್ಲ ಒಂದು ಯಶಸ್ವಿ ಆಗಲಿಕ್ಕೆ ಹೋರಾಟ ಮಾಡಿದ್ದಾರೆ. ಹಗಲು ರಾತ್ರಿ ನಿದ್ರೆ ಬಿಟ್ಟು ಹಾಗೆ ನಾವು ನಿಮಗೆಲ್ಲರಿಗೂ ಗೊತ್ತಿದೆ, ಈ ಕುಂದಾಪುರ ಬೈಂದೂರು ಭಾಷೆಯವರು ನಾವು ಬೆಂಗಳೂರಿಗೆ ಹೋದಾಗ 30 ವರ್ಷದ ಕೆಳಗೆ ನಮ್ಮನ್ನು ಸ್ವಲ್ಪ ಯಾವುದೋ ಒಂದು ಗ್ರಹದಿಂದ ಬಂದವರಾಗೆ ನೋಡ್ತಿದ್ರು. ಯಾಕಂತೇಳಿದರೆ ನಮ್ಮ ಭಾಷೆ ಹಾಗಿತ್ತು, ಒರಟಾಗಿತ್ತು, ಕೆಲವರಿಗೆ ಅರ್ಥ ಆಗ್ತಿರಲಿಲ್ಲ. ಆದರೆ ಕತ್ತೆ ಕಡೆ ಕೆಲಸ ಮಾಡೋಕ್ಕೆ ಮಾತ್ರ ನಾವೇ ಬೇಕಿತ್ತು. ಇವತ್ತು ಎಲ್ಲದರಲ್ಲೂ ನಾವು ಈ ಕನ್ನಡ
ಕುಂದಾಪುರ ಕನ್ನಡ ಭಾಷೆಯವರು ಅಥವಾ ಬೈಂದೂರು ಕುಂದಾಪುರದವರು ಇವತ್ತು ಎಲ್ಲದರಲ್ಲೂ ಇದ್ದಲ್ಲೇ ಎಲ್ಲ ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, ಎಲ್ಲ ರಾಜಕೀಯ ಇರ್ಬೋದು, ಚಿತ್ರಸೀಮೆ ಇರ್ಬೋದು, ಅಥವಾ ಸೀರಿಯಲ್ ಪ್ರತಿಯೊಂದರಲ್ಲೂ ಯಾವುದಕ್ಕೆ ಹೋಗಿ. ಯಾಕಂತೇಳಿದರೆ ಇಲ್ಲಿ ಎಲ್ಲರೂ ಸರ್ಕಾರಿ ಶಾಲೆ ಕಲ್ತವ್ರು. ಈಗ ಗ್ರಾಮೋತ್ಸವ ಮಾಡ್ತಾಯಿದ್ದೀರಿ, ದಯಮಾಡಿ ಬೈಂದೂರವ್ರು ಎಲ್ಲರೂ ಇದ್ದೀರಿ, ನೀವು ಗುರುರಾಜ್ ಗಂಟಿಹೊಳಿಯವ್ರ ಕೋರಿಕೆ ಒಂದೇ, ನಿಮ್ಮ ಗ್ರಾಮದ ಶಾಲೆಯನ್ನು, ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡಿ ಅಂತ. ಹಾಗಾಗಿ ನಿಮ್ಮ ಗ್ರಾಮದ ಶಾಲೆಯನ್ನು ನೀವು ಉದ್ಧಾರ ಮಾಡಿದರೆ ನಮ್ಮ ಇಡೀ ಊರು ಉದ್ಧಾರ ಆದಂಗೆ. ಹಾಗಾಗಿ ಇದನ್ನು ಮಾಡಿ ನೀವು ಪ್ರತಿಯೊಬ್ಬರು ನಮ್ಮ ಅಕೌಂಟಲ್ಲಿ ಹಣ ಎಷ್ಟಿದೆ ನೋಡ್ತಾರೆ. ಅಲ್ಲ, ನಿಮಗೆಲ್ಲರಿಗೂ ಒಂದು ಅಕೌಂಟ್ ಮೇಲೊಂದು ಅಕೌಂಟ್ ಇದೆ, ಅದು ಪುಣ್ಯ ಅಂತ ಎನ್ನುವ ಒಂದು ಹಣ. ಅದರಲ್ಲಿ ನಮಗೆ ಹಣ ಇದ್ದರೆ, ಆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದರೆ ನಮಗೆಲ್ಲ ಸಾಕಾಗುತ್ತೆ. ಯಾಕಂತೇಳಿದ್ರೆ ನಾವು ಏನು ಮಾಡಿ ಇಟ್ಟೋದ್ರು ಕೊಟ್ಟರೆ ಮಾತ್ರ ಇವತ್ತು ನಮಗೆ ಸಿಗುವಂಥದ್ದು. ಇಟ್ಟೋದ್ರೆ ನಾವು ಬರೀದಿದ್ರು ನಮ್ಮ ಮಕ್ಕಳ ಪಾಲಾಗುತ್ತೆ ಅದು, ಅಥವಾ ಯಾರ ಪಾಲಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರುವಾಗ ನಮ್ಮ ಈ ಕರಾವಳಿ ಪ್ರದೇಶ ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕನೇ ಒಂದು ಶ್ರೇಷ್ಠವಾದ ಒಂದು ರಾಜ್ಯ. ಅದರಲ್ಲೂ ಈ ನಮ್ಮ ಕುಂದಾಪುರ, ಬೈಂದೂರು ಈ ಒಂದು ಕರಾವಳಿ ಏರಿಯಾ ಇದೆಯಲ್ಲ, ಇದು ನಿಜವಾಗಿ ಒಂದು ಹಸಿರು ತೋರಣದಿಂದ ನಿಮಗೆ ಅಲಂಕೃತವಾದ ಒಂದು ಊರಂತ ಹೇಳಿದರೆ ನಮ್ಮ ಈ ಕರಾವಳಿ ಬೆಲ್ಟ್. ಈ ಕರಾವಳಿ ಬೆಲ್ಟಲ್ಲಿ ಇಲ್ಲಿಯ ಜನ ನಿಮಗೆ ಗೊತ್ತಿದೆ, ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಡೀ ಪ್ರಪಂಚದಾಗೆ ಮುಟ್ಟಿಸಿದ್ದಾರೆ ನಮ್ಮ ಗುರುರಾಜ್ ಗಂಟಿಹೊಳಿಯವರು. ಯಾಕಂತೇಳಿದರೆ ಇದು ಇಲ್ಲಿಯ ಕುಂದಾಪುರದವರು, ಇಲ್ಲದಿದ್ದ ಊರಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ನಮಗೆ ಸನ್ಮಾನ ಬೇಡ ಅಂತ ಹೇಳಿದ್ದೇನೆ, ಆದರೂ ಒಂದು ಸಣ್ಣ ಸನ್ಮಾನ ಮಾಡಿದ್ದಾರೆ, ಅದೇ ನಮಗೆ ದೊಡ್ಡ ಸನ್ಮಾನ. ಯಾಕಂತೇಳಿದರೆ ಇಷ್ಟು ಜನಿನ ಮುಂದೆ ನಮ್ಮ ಊರಲ್ಲಿ ಆಗುವ, ಯಾಕಂದರೆ ನಮ್ಮ ಬೈಂದೂರು ಉತ್ಸವದಲ್ಲಿ ಆಗುವಂಥ ಸನ್ಮಾನ ನಮಗೆ ನಿಜವಾಗಿ ರಾಜ್ಯ ಪ್ರಶಸ್ತಿ ಸಿಕ್ಕಿದಷ್ಟು ದೊಡ್ಡದಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಅದರಲ್ಲೂ ಗುರುರಾಜ್ ಗಂಟಿಹೊಳಿಯವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ತಾ ನನ್ನ ಮಾತು ಮುಗಿಸ್ತೇನೆ.